ತನ್ನ 12 ವರ್ಷದಲ್ಲಿ ಸ್ಕೆಲಿಟನ್ ಥರ ಇದ್ದ ಹುಡುಗ ಆಮೇಲೆ ಹೇಗೆ WWF ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದ್ರು, ಅವ್ರ ದೇಹನ ಹೇಗೆ ದಂಡಿಸಿ ಆ ಲೆವೆಲ್ ಪರ್ಫೆಕ್ಷನಿಸ್ಟ್ ಆಗಿ ಬಂದರು ಅಂತ ಒಬ್ಬರ ಬಗ್ಗೆ ಮಾತಾಡ್ತೀನಿ. ಅವ್ರ ಹೆಸರು ಜಾನ್ಸಿನ. ಬನ್ನಿ ಅವ್ರ ಬಗ್ಗೆ ತುಂಬ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಜಾನ್ಸಿನ ಅವರು US ಒಂದು ಸ್ಮಾಲ್ ಸಿಟಿ ಜಿನ್ಬೆರಿ ಅಂತ ಒಂದು ಸಿಟಿಯಲ್ಲಿ ಅವ್ರು ಹುಟ್ಟುತ್ತಾರೆ, ಅಲ್ಲೇ ಬೆಳೀತಾರೆ. ಒಂದು 10-12 ವರ್ಷದಲ್ಲಿ ಅವರಿಗೆ 12ನೇ ವಯಸ್ಸಿಗೆ ಅವ್ರು ಹೇಗಿರ್ತಾರೆ ಅಂದರೆ ತುಂಬ ಸಣ್ಣ, ಬರೀ ಒಂದು ಸ್ಕೆಲಿಟನ್, ಅದರ ಮೇಲೆ ಚರ್ಮ, ಅಷ್ಟು ಸಣ್ಣಕ್ಕಿರ್ತಾರೆ. ಎಲ್ಲರೂ ಅವ್ರನ್ನ ಹೀಯಾಳಿಸ್ತಾರೆ. ಯಾವ ಲೆವೆಲ್ಗಂದರೆ ಅವರು ಸ್ಕೂಲ್ ಬಸ್ಸಲ್ಲಿ ಹತ್ತಿ ಹೋದರೆ ಎಲ್ಲರನ್ನ ತಳ್ಳೋದು 5-6 ಸಲ ತಳ್ಳಿಬಿಟ್ಟಾರಂತೆ ಅಲ್ಲಿರೋ ಹುಡುಗರು. ಇದೆಲ್ಲ ಅವ್ರಿಗೆ ಏನಾಯಿತು ಅಂದರೆ ಒಂದು ಲೋನ್ಲಿನೆಸ್ ಫೀಲ್ ಆಯಿತು. ಯಾವ ಮಟ್ಟಿಗೆ ಲೋನ್ಲಿನೆಸ್ ಅಂದರೆ ಅವರು ತನ್ನ ಜೀವನ ತ್ಯಾಗ ಮಾಡೋಕ್ಕೂ ರೆಡಿಯಾಗಿದ್ದರು. ಆ ಥರ ಲೋನ್ಲಿನೆಸ್ ಫೀಲ್ ಆಯಿತು ಅವರಿಗೆ. ಈ ಥರ ಟೈಮಲ್ಲಿ ಅವ್ರ ತಂದೆ ಅವ್ರನ್ನ ಒಂದು WWE ಮ್ಯಾಚ್ ನೋಡೋಕ್ಕಂತ ಕರ್ಕೊಂಡು ಹೋಗ್ತಾರೆ. ವ್ರೆಸ್ಲಿಂಗು ನೋಡೋಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಾರೆ ಕರೆಕ್ಟು, ಬಟ್ ಅವ್ರೇನು ಬಾಲ್ಕನಿನೋ ಇಲ್ಲ ತುಂಬ VIP ಸೀಟ್ಗೋ ಕರ್ಕೊಂಡೋಗಿಲ್ಲ. ಅವ್ರ ಹತ್ರ ಫೈನಾನ್ಷಿಯಲಿ ತುಂಬ ಕಡಿಮೆ ದುಡ್ಡು. ಅದರಿಂದ ಒಂದು ಈ ಗಾಂಧಿ ಕ್ಲಾಸ್ ಅಂತ ಇದೆ ಥಿಯೇಟ್ರ್ಗಳಲ್ಲಿ, ಅಂಥ ಸೀಟಲ್ಲಿ ಕರ್ಕೊಂಡು ಕೊಂಡಿಸ್ತಾರೆ. ಅದನ್ನು ನೋಡಿ ತುಂಬ ಫೀಲ್ ಆಗ್ಬಿಡ್ತಾರೆ ಯಾರು ಜಾನ್ಸಿನ್ ಅವರು. ಆ ಏಜಲ್ಲೇ ಪಾಪ ನಮ್ಮ ತಂದೆ ಹತ್ರ ಕಾಸಿಲ್ಲ, ಅದಕ್ಕೆ ಇಲ್ಲಿಗೆ ನನಗೋಸ್ಕರ ಇಲ್ಲಿ ಕರ್ಕೊಂಬಂದು ತೋರ್ಸಕ್ಕಂತ ಕರ್ಕೊಂಬಂದಿದ್ದಾರೆ ಅಂತ ಅವ್ರಿಗೆ ಒಂಥರ ಫೀಲ್ ಆಯಿತು. ಬಟ್ ಒಂದು ವಿಷಯ, ಈಗ ನಾವು ಅವ್ರನ್ನ ಒಳ್ಳೆ ಬ್ರೆಸ್ಲರು ಅದೇ ಅಂತ ಹೇಳ್ತೀವಲ್ಲ, ಅವರ ಬ್ರೆಸ್ಲಿಂಗ್ ನೋಡೋವಾಗ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಅಂತೆ, ಏನಂದರೆ ದೊಡ್ಡ ಬ್ರೆಸ್ಲರ್ ಆಗಬೇಕು, ಸೂಪರಾಗಿ ವರ್ಲ್ಡ್ ವೈಡ್ ನಾನು ಫೇಮಸ್ ಆಗಬೇಕು, ಆ ಥರ ಅಂತ ಏನೂ ಇಲ್ಲ. ಅವ್ರ ಥರ ನಾನು ಬಾಡಿ ಫಿಟ್ಟಾಗಿ ಇಟ್ಕೋಬೇಕು ಅಂತ ಅದೊಂದು ಮನಸ್ಸಲ್ಲಿ ಇತ್ತಂತೆ. ಯಾರು ನನ್ನ ಹೀಯಾಳಿಸಿದ್ರೋ ಅವರೇ ನನ್ನ ಮೆಚ್ಚಬೇಕು ಅಂತ ಅದೊಂದು ಇದು ಮಾಡಿಕೊಂಡು ಜಿಮ್ಗೆ ಹೋಗೋ ಸ್ಟಾರ್ಟ್ ಮಾಡಿದ್ರಂತೆ. ಎಲ್ಲಿ? ಅದೇ ಸಿಟಿಯಲ್ಲಿ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿ ಒಂದು 3-4 ವರ್ಷ ಜಿಮ್ಮಲ್ಲಿ ಹಾಗೆ ಹೋಗ್ತಾ ಇದ್ರಂತೆ. ಅಲ್ಲಿ ಹೋಗ್ತಾ ಇರುವಾಗ ಅವ್ರ ತಂದೆಗೆ ಹೇಳಿದಂತೆ, ಇದನ್ನು ಚಿಕ್ಕ ಸಿಟಿ, ನಾನು ಇಲ್ಲಿದ್ದರೆ ಏನೂ ಬೆಳೆಯೋಕ್ಕಾಗಲ್ಲ, ಕ್ಯಾಲಿಫೋರ್ನಿಯಾ ಥರ ಒಂದು ದೊಡ್ಡ ಸಿಟಿಲಿ ಹೋಗ್ಬಿಟ್ಟು ಬೆಳಿತೀನಿ ಅಂತ. ಅವ್ರ ತಂದೆ ಒಪ್ಕೊಳ್ಳೇ ಇಲ್ವಂತೆ. ಹೆಂಗೋ ಅವ್ರ ತಂದೆನ ಕನ್ವಿನ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ಒಂದು $500 ತೊಗೊಂಡು ಅವ್ರ ಮನೆ ಒಂದು ಹಳೇ ಕಾರೊಂದು ಇತ್ತಂತೆ, ಅದನ್ನು ತೊಗೊಂಡು ಹೋದ್ರಂತೆ. ಅವ್ರ ತಂದೆ ಹೇಳೇ ಕಳಿಸಿದ್ರಂತೆ, ನೀವು 2 ವಾರ ನಿನಗೆ ಟೈಮ್, ಅದರೊಳಗೆ ನೀನು ಅಲ್ಲಿ ಏನಾದರೂ ಅಲ್ಲಿಗೆ ಸೆಟ್ಲ್ ಆಗಿಲ್ಲ ಅಂದರೆ ನೀನು ಬಂದುಬಿಡ್ಬೇಕು ಅಂತ. ಅವ್ರ ತಂದೆನ ಬೈಕೊಂಡೇ ಹೋದ್ರಂತೆ. ಹೋಗ್ಬಿಟ್ಟು ಲೈವ್ಲಿವುಡ್ ಅಲ್ವಾ, ಲೈಫ್ಗೆ ಹೆಂಗೆ ಇದು ಮಾಡ್ಬೇಕಂತ ಗೊತ್ತಿಲ್ಲ, ಒಂದು ಗೋಲ್ಡ್ಸ್ ಜಿಮ್ ಅಂತ ಅಲ್ಲೋಗಿ ಜಾಯ್ನ್ ಆಗ್ತಾರೆ. ಏನಕ್ಕೆ? ವರ್ಕೌಟ್ ಮಾಡೋಕ್ಕಲ್ಲ, ಅಲ್ಲಿ ಕೆಲಸಕ್ಕೆ. ಏನು ಕೆಲಸ ಮಾಡ್ತಾಯಿದ್ರು ಅಂದರೆ ಅಲ್ಲಿ ಬರೋರದು ಇದೆಲ್ಲ ಈ ಟಾಯ್ಲೆಟ್ ಕ್ಲೀನಿಂಗ್ ಮಾಡೋದು, ಟಾಯ್ಲೆಟು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೋದು. ಒಂದು ಹೇಳ್ತೀನಿ ಏನಂದರೆ, ಟೋಟಲಾಗಿ ವರ್ಲ್ಡಲ್ಲಿ ಎಲ್ಲ ಕೆಲಸ ಒಳ್ಳೆ ಕೆಲಸನೇ, ಕದಿಬಾರ್ದು, ಭಿಕ್ಷೆ ಎತ್ತಬಾರ್ದು, ಅದು ಬಿಟ್ಟು ಎಲ್ಲನೂ ಒಳ್ಳೆ ಕೆಲಸನೇ. ಅದೊಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಅವರು ಕೆಲಸ ಮಾಡ್ತಾಯಿದ್ರಂತೆ. ಕೆಲಸ ಮಾಡೋದು, ಈ ಬಾತ್ರೂಮ್ ತೊಳೆಯೋದು, ಇದು ಮಾಡೋದು, ಬರೋರಿಗೆ ನ್ಯಾಪ್ಕಿನ್ ಟವಲ್ಸ್ಗಳು ಎತ್ಕೊಡೋದು, ಆಮೇಲೆ ಅವರಿಗೆ ಪ್ರೋಟೀನ್ಸ್ ಶೇಕ್ ಮಾಡಿಕೊಡೋದು, ಈ ಥರ ಕೆಲಸಗಳನ್ನ ಮಾಡ್ತಾಯಿದ್ದಂತೆ. ಒಂದು ತಕ್ಕ ಮಟ್ಟಿಗೆ ಸಂಬಳ ಬರ್ತಾ ಇತ್ತಂತೆ. ಬಟ್ ಏನಂದರೆ ಆ ಸಂಬಳ ಅವ್ರ ಲೈಫಿಗೆ ಸಾಕಾಗ್ತಾ ಇರಲಿಲ್ಲ. ಸರಿ ಏನಪ್ಪ ಮಾಡೋದು ಅಂದ್ಬಿಟ್ಟು ಪೊಲೀಸ್ ಟ್ರೈನಿಂಗ್ಗೆ ಎಕ್ಸಾಮ್ ಬರ್ತಂತೆ, ಅದರಲ್ಲೂ ಫ್ಲಾಪ್. ಆಮೇಲೆ ಒಂದು ಡ್ರೈವರ್ ಕೆಲಸಕ್ಕೆ ಸೇರೋದಂತೆ. ಡ್ರೈವರ್ ಕೆಲಸಕ್ಕೆ ಸೇರೋವಾಗ ಅವ್ರಿಗೆ ಸಿಟಿ ತುಂಬ ಹೊಸದಲ್ವಾ, ಒಂದು ಚಿಕ್ಕ ಸಿಟಿಯಿಂದ ಬಂದು ಒಂದು ದೊಡ್ಡ ಸಿಟಿಲಿ ಮಾಡ್ತಾನೆ, ಅಲ್ಲಿ ರೂಟ್ಗಳು ಗೊತ್ತಿರಲ್ಲ. ಒಂದು ಸಲ ಏನಂತಂದರೆ ಒಂದು ಕಪಲ್ಸ್ ಏರ್ಪೋರ್ಟ್ಗೆ ಹೋಗಬೇಕು ಅಂತ ಹತ್ತದಾರಂತೆ. ಅವ್ರಿಗೆ ಏರ್ಪೋರ್ಟ್ ರೂಟ್ ಅಷ್ಟು ಗೊತ್ತಿಲ್ಲ. ಈಗೆಲ್ಲ ಈ ಗೂಗಲು ಏನದು ಮ್ಯಾಪ್ ಗೀಪಲ್ಲ ಇದೆ, ಅವಾಗೆಲ್ಲ ಏನಿಲ್ಲ. 2 ಅವರ್ ಆಯ್ತಂತೆ ಕರ್ಕೊಂಡೋಗ್ಬಿಟ್ಟು. ಅಲ್ಲಿ ಎಲ್ಲ ಅವ್ರು ಸಾಕಷ್ಟು ಬೈದು, ಏನಕ್ಕಂದರೆ ಇದು ಮಿಸ್ ಮಾಡಿಬಿಟ್ಟಿದ್ದಾರೆ, ಫ್ಲೈಟ್ ಮಿಸ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ತುಂಬ ಬೈದ್ರಂತೆ. ಇದನ್ನು ಕೇಳಿ ಆ ಡ್ರೈವರ್ ಏಜೆನ್ಸಿಯವರು ಅವ್ರು ನಮ್ಮ ಕೆಲಸದಿಂದ ತೆಗೆದು ಬಿಸಾಕಿದ್ದಾರೆ. ಆಮೇಲೆ ನೇವಿ ಟ್ರೈನಿಂಗ್ ಟ್ರೈ ಮಾಡಿದ್ದಾರೆ. ನೇವಿ ಟ್ರೈನಿಂಗ್ ಅಲ್ಲೂ ಆಗಿಲ್ಲ. ಈ ಕಡೆ ಪೊಲೀಸ್ ಟ್ರೈನಿಂಗು ಫ್ಲಾಪು, ಡ್ರೈವರ್ ಕೆಲಸನೂ ಹೋಯ್ತು, ಈ ನೇವಿ ಟ್ರೈನಿಂಗು ಇಲ್ಲ. ಇವಾಗ ಏನಪ್ಪ ಮಾಡೋದು, ನಮ್ಮ ಇರೋ ಬರೋ ದುಡ್ಡೆಲ್ಲ ಖಾಲಿ ಆಗ್ತಾಯಿದೆ ಅಂತ ಹೇಳುವಾಗ ಅಲ್ಲೊಂದು ಕಾಂಟೆಸ್ಟ್ ಮಾಡಿದ್ರಂತೆ. ಏನು ಕಾಂಟೆಸ್ಟ್ ಗೊತ್ತಾ? ಬಾಕ್ಸಿಂಗು ರೆಸ್ಲಿಂಗು ಅಲ್ಲ, ಪಿಜ್ಜಾ ತಿನ್ನೋ ಕಾಂಟೆಸ್ಟು. ದೊಡ್ಡ ಪಿಜ್ಜಾ, ಈ ಒಂದು ದೊಡ್ಡ ಪಿಜ್ಜಾನ ನೀನು ತಿಂದರೆ ಇನ್ನೊಂದು ಪಿಜ್ಜಾ ಎಕ್ಸ್ಟ್ರಾ ಕೊಡ್ತೀವಿ ಅಂತ.
ಆ ಕಾಂಟೆಸ್ಟಲ್ಲಿ ಹೋಗಿ ಜಾಯ್ನ್ ಆದ್ರಂತೆ, ಪಾರ್ಟಿಸಿಪೇಟ್ ಮಾಡಿದ್ರೆ. ಏನಕ್ಕಂದರೆ ಊಟಕ್ಕಾದರೂ ಆಗಲಿ ಅಂತ, ತಿನ್ನೋಣ ಅಂತ. ಅವ್ರು ಹೋಗೋ ಕಾಂಟೆಸ್ಟಲ್ಲೆಲ್ಲ ಅಲ್ಲಿ ವಿನ್ ಆಗ್ತಾಯಿದ್ರಂತೆ, ಇದು ಪಿಜ್ಜಾ ಕಾಂಟೆಸ್ಟಲ್ಲಿ. ಅವಾಗ ಅವರೇ ಹೇಳ್ಬಿಟ್ರಂತೆ, ನಡೆಸ್ತಾರಲ್ಲ ಅವರು, ಯಪ್ಪ ನೀನು ಇನ್ಮೇಲೆ ಕಾಂಟೆಸ್ಟಲ್ಲಿ ವಿನ್ ಆಗಬೇಡ, ನೀನು ಪಾರ್ಟಿಸಿಪೇಟೇ ಮಾಡಬೇಡ. ಏನಕ್ಕಂದರೆ ಎಲ್ಲರೂ ನೀನು ತಿನ್ನೋದು ನೋಡ್ಬಿಟ್ಟು ಪಿಜ್ಜಾ ತಿನ್ನಾಗಿರ್ಬೇಕು, ಅದಕ್ಕೆ ತಿಂತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ನಾವು ಬೇಕಾದ್ರೆ ಫ್ರೀಯಾಗಿ ನೀನು ಪಿಜ್ಜಾ ಕೊಡ್ತೀವಿ, ನೀನು ಕಾಂಟೆಸ್ಟಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಡ ಅಂತ. ಸರಿ ಅಂತ ಫ್ರೀ ಪಿಜ್ಜಾ ತಿಂದ್ಕೊಂಡೇ ಸ್ವಲ್ಪ ದಿವಸ ಬದುಕಿದ್ರಂತೆ. ಆಮೇಲೆ ಒಂದು ಸಲ ಹೀಗೆ ಹೋಗ್ತಾ ಇರುವಾಗ ಲೈಫ್ ಏನೋ ಹೋಗ್ತಾ ಇದೆ. ಆವಾಗ ಒಬ್ಬರು ಬಂದು ಕೇಳಿದಂತೆ. ಆವಾಗ ಅದಕ್ಕೆ ಮುಂಚೆ ಈ ಗೋಲ್ಡ್ ಜಿಮ್ ಬಿಟ್ಟರಲ್ಲ ಕೆಲಸ, ಅಲ್ಲಿ 1-2 ವರ್ಷ ಆದಮೇಲೆ ಅವರಿಗೆ ಆ್ಯಡ್ಗಂತ ಕರೆದ್ರಂತೆ. ಸಖತ್ ತುಂಬ 15 ವರ್ಷಕ್ಕೆ ಒಳ್ಳೆ ಫಿಟ್ನೆಸ್ ಬಂದ್ಬಿಡ್ತಂತೆ. ಆ ವರ್ಕೌಟ್ ಮಾಡಿದ್ದು, ಆ ಜಿಮ್ಮಲ್ಲಿ ಕೆಲಸ ಮಾಡ್ತಾನೆ ವರ್ಕೌಟ್ ಮಾಡಿದ್ದು ತುಂಬ ಫಿಟ್ ಆಗ್ಬಿಟ್ರಂತೆ. ಅವರಿಗೆ ಆ್ಯಡ್ಗಂತ ಇದು ಮಾಡಿದಂತೆ. ಅಲ್ಲಿ ಬಂದು ಆ್ಯಡು ಮಾಡಿದ್ರಂತೆ. ಆ ಆ್ಯಡ್ ನೋಡಿಬಿಟ್ಟು ಒಬ್ಬರು ಕರೆದುಬಿಟ್ಟು, ನಾನು ನಿನಗೆ ಬ್ರೆಸ್ಲಿಂಗ್ ಟ್ರೈನಿಂಗ್ ಕೊಡ್ತೀನಿ, ನೀನು ಬಂದು ಜಾಯ್ನ್ ಆಗೋಕ್ಕಾಗತ್ತಾ ಅಂತ. ನೋಡಿ ಲೈಫ್ ಹೆಂಗೆ ಕರ್ಕೊಂಡು ಹೋಗ್ತಾಯಿದೆ ನೋಡಿ. ಎಲ್ಲಕ್ಕೆ ಯಾವ ಬ್ರೆಸ್ಲಿಂಗು ನೋಡೋಕ್ಕಂತ ಹೋದ್ರೋ ಆ ಬ್ರೆಸ್ಲಿಂಗೇ ಅವ್ರನ್ನ ಕರ್ಕೊಂಡು ಬರ್ತಾಯಿದೆ. ಸರಿ ಅಂದ್ಬಿಟ್ಟು ಬ್ರೆಸ್ಲಿಂಗಲ್ಲಿ ಹೋದ್ರಂತೆ. ತುಂಬ ಟ್ರೈನಿಂಗು ಎಲ್ಲ ಮಾಡಿ ಒಂದು 5 ಡೇ WWE ಕಾಂಟೆಸ್ಟಲ್ಲಿ ಜಾಯ್ನ್ ಆದಂತೆ. ಅಲ್ಲಿಂದ ಸತತವಾಗಿ 5 to 6 years ಸಖತ್ ಫೇಮಸ್ ಆಗ್ಬಿಟ್ರಂತೆ. ನಮಗೂ ಗೊತ್ತು, ಆವಾಗಲೇ ನಮಗೂ ಗೊತ್ತು ಜಾನ್ಸಿನ್ ಅಂದರೆ ಯಾರು ಅಂತ ಅಲ್ವಾ. ಇನ್ ದ ಮೀನ್ ವೈಲು ಮಿಡ್ಲಲ್ಲಿ ಅವರಿಗೆ ಮದುವೆ ಆಯಿತು. ಬಟ್ ಇವರು ಇರೋದು 24 ಅವರ್ಸಲ್ಲಿ 12 ಅವರ್ಸ್ ರಿಂಗಲ್ಲೇ ಇರೋರಂತೆ. ಆಮೇಲೆ ಅಲ್ಲಿ ಆ್ಯಡಕ್ಕೆ ಕರೆದ್ರೆ ಹೋಗೋರಂತೆ. ಇದರಿಂದ ಮನೆಯ ಮೇಲೆ ಅವ್ರಿಗೆ ಗಮನ ಕೊಟ್ಟಿದ್ರು. ಇದು ಅವ್ರ ವೈಫಿಗೆ ತುಂಬ ಇಕ್ಕಟ್ಟಿಗೆ ಸಿಗೋಕ್ಕೋ ಒಂದು ಪರಿಸ್ಥಿತಿ ಬಂತು. ಆವಾಗ ನೋಡು, ಒಂದು ಬ್ರೆಸ್ಲಿಂಗ್ ಬಿಡು, ಮನೇಲಿರು, ಇಲ್ಲ ಆ್ಯಡೆಲ್ಲ ಬಿಟ್ಬಿಡು ಅಂತೇಳಿದ್ರೆ, ಇಲ್ಲ ನನಗೆ ಬ್ರೆಸ್ಲಿಂಗೇ ಇದು ಲೈಫು, ಆ್ಯಡೆಲ್ಲ ಮಾಡಿದ್ರೆ ನಮ್ಮ ಫೈನಾನ್ಸ್ಗೂ ಬರುತ್ತೆ ದುಡ್ಡು ಅಂತ ಹೇಳಿದ್ರು. ಇದನ್ನು ಕೇಳಿ ಅವರು ಡೈವರ್ಸ್ ಮಾಡೇ ಹೋಗ್ಬಿಟ್ರು. ಸರ್ ಆಯಿತು ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರಂತೆ. ಸರಿ ಸ್ವಲ್ಪ ದಿವಸ ಆದಮೇಲೆ ಒಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಯ್ತಂತೆ. ಆ ಎಂಗೇಜ್ಮೆಂಟ್ ಆಗುವಾಗ ಎಂಗೇಜ್ಮೆಂಟಲ್ಲಿ ಹೇಳ್ಬಿಡ್ತಂತೆ, ನನಗೆ ಮಗು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಸೊ ನನಗೆ ಬ್ರೆಸ್ಲಿಂಗ್ ಅಂತ. ಆ ಎಂಗೇಜ್ಮೆಂಟಲ್ಲಿ ಅದು ಕಟ್ಟಾಯ್ತಂತೆ. ಆ ಹುಡುಗಿನೂ ಹೋಗ್ಬಿಟ್ಟು ಸರಿ. ಆಮೇಲೆ ಹೋಗ್ತಾ ಏನಾಯ್ತಂದ್ರೆ, ಇವ್ರು ಫೇಮಸ್ ಆಗ್ತಾಯಿದ್ರು, ದುಡ್ಡುಗಳು ಬರ್ತಾಯಿದೆ ಎಲ್ಲ. ಬಟ್ ಅವ್ರೊಂಥರ ಲೋನ್ಲಿನೇ ಫೀಲ್ ಆಗ್ತಾಯಿದ್ರಂತೆ. ಯಾರಿಲ್ಲ ನೋಡ್ಕೊಳ್ಳೋಕ್ಕೆ, ಎಲ್ಲ ಫೋಟೋ ತೆಗಿತಾರೆ, ಸೆಲ್ಫಿ ತೆಗಿತಾರೆ, ಸಾಕಷ್ಟು ದುಡ್ಡು ಕೊಡ್ತಾರೆ ಎಲ್ಲ. ಮನೆಗೆ ಬಂದರೆ ನನಗೆ ಅಂತ ಯಾರೂ ಇಲ್ಲ, ನಾನು ನೋಡ್ಕೊಳ್ಳೋಕೆ ಯಾರಿಲ್ಲ ಅಂತ. ಯಾವಾಗ ಅವರು 10-12 ವರ್ಷದಲ್ಲಿ ಲೋನ್ಲಿನೆಸ್ ಫೀಲ್ ಆದ್ರಲ್ಲ ಸಣ್ಣಕ್ಕಿರುವಾಗ, ಅದೇ ಲೋನ್ಲಿನೆಸ್ ಈಗಲೂ ಫೀಲ್ ಆದ್ರು. ಆಗೊಂದು ಗೊತ್ತಾಯ್ತಂತೆ, ಪ್ರೊಫೆಷ್ನಲ್ ಲೈಫು ಮುಖ್ಯ, ಪರ್ಸ್ನಲ್ ಲೈಫು ತುಂಬ ಮುಖ್ಯ. ಪರ್ಸ್ನಲ್ ಲೈಫ್ಗೋಸ್ಕರನೇ ನಾವು ಪ್ರೊಫೆಷ್ನಲ್ ಲೈಫೇ ನಾವು ತೊಗೊಂಡಿರೋದು ಅಂತ ಆವಾಗ ಇದು ಮಾಡಿಕೊಂಡು ಒಂದು ಮೇಕ್ ಎ ವಿಶ್ ಅಂತ ಒಂದು ಆರ್ಗನೈಸೇಷನ್ಗೆ ಜಾಯ್ನ್ ಆದಂತೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ಇದು ಮೇಕ್ ಎ ವಿಶ್ ಏನಂದರೆ ಫ್ಯಾನ್ಸ್ ವಿಶ್ನ ಫುಲ್ಫಿಲ್ ಮಾಡೋದು, ಅವ್ರನ್ನ ಬಂದು ನೋಡೋದು ಅಂತ. ಪುನೀತ್ ರಾಜ್ಕುಮಾರ್ದು ಅವ್ರು ಸತ್ತ ಮೇಲೆ ಕೆಲವು ಇದು ತೋರಿಸ್ತಾರಲ್ಲ, ಫ್ಯಾನ್ಗೋಸ್ಕರ ಅವ್ರಿಗೆ ಗೊತ್ತಿಲ್ಲದೆ ಶಾಕ್ ಕೊಡೋದು, ಹಿಂದೆಯಿಂದ ಬಂದು ಆ ಥರ ಇದಕ್ಕೆ ಆರ್ಗನೈಸೇಷನ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಇದು ಕೆಲವು ದಿವಸ ನಡೀತಂತೆ, ಅಲ್ಲಿ ಒಳ್ಳೆ ದುಡ್ಡು ಸಂಪಾದನೆ ಮಾಡೋರಂತೆ. ಆಮೇಲೆ ಒಂದು ಮದುವೆನೂ ಆದ್ರಂತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ನಮ್ಮ ಬಾಡಿ ಫಿಟ್ನೆಸ್ಸು, ವರ್ಕೌಟು ಇದೆಲ್ಲ ನಮ್ಮ ದೇಹನ ಫಿಟ್ಟಾಗಿ ಇಟ್ಕೊಳುತ್ತೆ. ನಾವು ಕಷ್ಟಗಳೆಲ್ಲ ಪಾರು ಮಾಡ್ಕೊಂಬರ್ತೀವಲ್ಲ ಕಷ್ಟಪಟ್ಟು, ಅದು ನಮ್ಮ ಮನಸ್ಸನ್ನ ಫಿಟ್ಟಾಗಿ ಇಟ್ಕೊಳ್ಳುತ್ತೆ ಅಂತ ಅವಾಗ ಥಿಂಕ್ ಮಾಡಿದ್ರಂತೆ. ಇದರಿಂದ ನಾವು ಏನು ಕಲಿಬೇಕು ಅಂದರೆ, ಪರ್ಸ್ನಲ್ಲು ಲೈಫ್ ಮುಖ್ಯ, ಪ್ರೊಫೆಷನಲ್ ಲೈಫು ಮುಖ್ಯ. ಆದರೆ ಒಂದು ಡಿಟರ್ಮಿನೇಷನ್ ಇರಬೇಕು, ಗೋಲ್ ಇರಬೇಕು. ಜಾನ್ಸಿನ ಥರ ಹೋಗಬೇಕು, ಫಿಟ್ಟಾಗಿರಬೇಕು, ನಮ್ಮ ಲೈಫ್ನ ಲೀಡ್ ಮಾಡಬೇಕು ಅಂತ ಒಂದು ಇದಿರಬೇಕು. ಅವ್ರ ಸಿಟಿ ಬಿಟ್ಟು ಹೊರಗಡೆ ಬಂದಿಲ್ಲ ಅಂದರೆ, ಸ್ಮಾಲ್ ಸಿಟಿನ ಇಲ್ಲಿವರೆಗೆ ಅವ್ರು ರೀಚು ಆಗ್ತಾ ಇರಲಿಲ್ಲ. ಇಷ್ಟನ್ನು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ಜಾನ್ಸಿನ ಅವ್ರ ವಿಡಿಯೋದಿಂದ ಏನಾದರೂ ಒಂದು ಕಲ್ತ್ರಿ ಅಂದರೆ ಅದು ನನಗೂ ಸಾರ್ಥಕ. ಇಷ್ಟೇಳಿ ನಾನು ವಿಡಿಯೋನ ಮುಗಿಸ್ತೀನಿ. ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರ ವಿಡಿಯೋಗಳು ಸಾಕಷ್ಟು ಬರ್ತಾ ಇರುತ್ತೆ ಇನ್ಮೇಲೆ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.